ಮಾಡ್ಬೋದು ನೋಡೋಣ. ನಮಸ್ಕಾರ ರೀ. ನೀವು ನೋಡ್ಬೋದು ಇಂಥ ಪಾತ್ರೆ ನಾವೇನ್ರೆ ಅಡುಗೆ ಮಾಡ್ತಾ ಇದ್ದ ಹಾಗೆ ಈ ಥರ ಸೀದ್ ಹೋದರೆ ನಮಗೆ ತೊಳೆಯೋದು ಕಷ್ಟ ಆಗ್ತದೆ ಅಂದಿರಬೇಕು. ಇದು 2 ನಿಮಿಷದಲ್ಲಿ ಈ ಥರ ಕೊಳೆ ತೆಗಿಬೋದು. ತುಂಬ ಸುಲಭವಾಗಿ ಇದನ್ನು ತೆಗಿಬೋದು. ಇದಕ್ಕೆ ತುಂಬ ಸಾಮಗ್ರಿಗಳೇನು ಬೇಡ ರೀ. ಇಲ್ಲಿ ನಾನು ವಿಮು ಜೆಲ್ ಅದನ್ನು ತೊಗೋಬೋದು. ಮತ್ತು ಇದು ಫ್ರಿಲ್ ಅಂತ ಬರ್ತದೆ ನೋಡ್ಬೋದು. ಇದನ್ನು ಸಹ ತೊಗೋಬೋದು. ಅಂದರೆ ಇದು ತುಂಬ ನಮಗೆ ಹೆಲ್ಪ್ ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಈಗ ಇದನ್ನು ನಾವು ಇದರೊಳಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ನೋಡ್ಬೋದು. ನಾನು ಇದಕ್ಕೆ ನೀರನ್ನು ಹಾಕ್ತೀನಿ. ಇದಕ್ಕೆ ಅಂದರೆ ಇದು ಮುಳುಗಬೇಕು. ಎಷ್ಟು ಕಪ್ಪಾಗಿರುತ್ತಲ್ಲ ಅಷ್ಟು ಮುಳುಗಬೇಕು. ಇದರೊಟ್ಟಿಗೆ ನಾವು ಸೇರಿಸ್ಕೊಳ್ಳೋಣ್ರಿ ಇದನ್ನ ನೀರನ್ನು. ನೋಡ್ಬೋದು ನಾನು ಇಲ್ಲಿ ಫುಲ್ಲು ಅಂದರೆ ಅದು ಎಷ್ಟು ಕಪ್ಪಾಗಿದ್ದಿಲ್ಲ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಇದು 1-2 ವಿಜಿಲ್ ಮಾಡಿಸಿದ್ರೆ ಸಾಕು. ಎಲ್ಲವನ್ನು ನಿಮಗೆ ತುಂಬ ಸುಲಭವಾಗಿ ಇದನ್ನು ತುಂಬ ಈಸಿಯಾಗಿಯೂ ತೊಳಿಬೋದು. ತುಂಬ ಟೈಮ್ನೂ ಹಿಡಿಸೋದಿಲ್ಲ, ತುಂಬ ತಿಕ್ಕಕ್ಕೆ ಟೈಮ್ ಹೋಗುತ್ತೆ. ಇದಾದರೆ ನಿಮಗೆ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಬೋದು. ಇವಾಗ ನೋಡ್ಬೋದು ನಾನು ಇದು ಇಟ್ಕೊಂಡಿದ್ದೀನಿ ರೀ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಉರಿ. ಇವಾಗ ಇದು 2 ವಿಜಿಲ್ ಆಗಬೇಕು. ನಮ್ದು ವಿಜಿಲ್ ಈ ಥರ ಬರ್ತಾ ಇದೆ. ಇವಾಗ ನೋಡ್ಬೋದು ನಮ್ದು 2 ವಿಜಿಲ್ ಆಗಿದೆ. ಇದು ಈ ಥರನೇ ಬರುತ್ತೆ ರೀ. 2 ವಿಜಿಲ್ ಆಗಿದೆ. ಆಫ್ ಮಾಡ್ತಾ ಇದ್ದೇನೆ. ಇವಾಗ ಇದು ಒಂದು 5 ನಿಮಿಷಗಳ ಕಾಲ ನಾವು ಬಿಟ್ಟು ನೋಡ್ಬೇಕ್ರಿ. ಇವಾಗ ನೋಡ್ಬೋದ್ರಿ ನಮ್ಮದು ಇದು ಕುಕ್ಕರ್ ತಣ್ಣಗಾಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡ್ಬೋದು ನಾನು ಇದು ಒಳಗೆ ಕಪ್ಪಿಗೆಲ್ಲ ಬಿಟ್ಕೊಂಡಿದೆ. ಈಗ ನಿಮಗೆ ತೊಳೆದು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಾನು ಇದನ್ನು ಎಲ್ಲವನ್ನು ಹಾಕ್ತಾ ಇದ್ದೀನಿ ರೀ. ಇದರೊಳಗೆ ಸ್ವಲ್ಪನೇ ನೀರು ಬಿಟ್ಕೊಂಡು ಸ್ವಲ್ಪನೇ ಜೆಲ್ ಆಗಿರ್ಬೋದು, ಸೋಪಿನ ಪುಡಿ ಆಗಿರ್ಬೋದು, ಯಾವುದಾದ್ರೂ ತೊಗೋಬೋದು ನೀವು. ಇದನ್ನು ಈ ಥರನೇ ಒಳಗೆ ಹಾಕಿಬಿಟ್ಟು ಈ ಥರ ಮಾಡಿದ್ರೆ ನೋಡ್ಬೋದು. ನೋಡ್ರಿ 1-2 ನಿಮಿಷನೂ ಹತ್ತೋದಿಲ್ಲ. ನೋಡ್ಬೋದು ಇದು ಚೆನ್ನಾಗಿ ನಾವು ಈ ಥರ ತೊಳೆದ್ರೆ ನೋಡ್ರಿ ಎಂಥ ತಳ ಹಿಡ್ದಿದ್ದಾಗಿರ್ಬೋದು, ಸೀದ್ ಹೋದ್ರೂ ಎಂಥ ಕಲೆ ಇದ್ರೂ ಸಹ ಬೇಗ ಕಡಿಮೆ ಆಗುತ್ತೆ. ನೋಡ್ಬೋದು ಕ್ಲೀನ್ ಆಗಿಬಿಡುತ್ತೆ. ಇವಾಗ ನೋಡ್ಬೋದ್ರಿ ನಮ್ಮದು ಈ ಥರನೇ ಪೂರ್ತಿ ನಾನು ಈ ಥರ ತೊಳೆದಿದ್ದೀನಿ. ತುಂಬ ಕ್ಲೀನಾಗಿದೆ. ಬೇಗ ಅಂದರೆ 1-2 ನಿಮಿಷದಲ್ಲಿ ಈ ಥರ ನಾವು ಈ ಥರ ಉಜ್ಜಿದ್ರೆ ನಮ್ಮದೇನು ಇಲ್ಲ ಒಳಗೆ. ಇವಾಗ ನೋಡ್ಬೋದು ನಮ್ಮದು ಪಾತ್ರೆ ನೋಡ್ರಿ ತುಂಬ ಕ್ಲೀನಾಗಿದೆ. ಒಂಚೂರೂ ಕೊಳೆ ಇಲ್ಲ. ತುಂಬ ನಮ್ಮದೇ ಸೀದ್ ಹೋದಂಗೆ ಆಗಿತ್ತಲ್ಲ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. 1 ಚಮಚ ಜೆಲ್ ಹಾಕಿದ್ರೆ ತುಂಬ ನಿಮಗೆ ಚಮತ್ಕಾರದ ಒಂದು ಥರನೇ ಈ ಥರ ನೋಡ್ರಿ ಕ್ಲೀನಾಗಿ ಪಾತ್ರೆಯನ್ನು ನೀಟಾಗಿ ತೊಳ್ಕೊಬೋದು. ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.